ಎಲ್ಲಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಬಹಳ ದೊಡ್ಡ ಪ್ರಶ್ನೆಯ ಸುತ್ತ ಸುತ್ತುತ್ತೆ. ನಮಸ್ಕಾರ. ದೇವ್ರು ಅಂದ್ರೆ ಎಲ್ಲವನ್ನೂ ಮೀರಿದವನು ಅಲ್ವಾ? ಸಮಯ, ಸ್ಥಳ ಇದ್ಯಾವುದಕ್ಕೂ ಸಿಗದ ಒಂದು ಶಕ್ತಿ. ಹೌದು. ನಮ್ಮ ಹಾಗೆ ಮನುಷ್ಯನಾಗಿ ಯಾಕೆ ಬರ್ಬೇಕಾಯ್ತು? ಇದು ಕೇಳೋಕೆ ಸರಳ ಅನಿಸ್ತ್ರೂ ಇದರ ಹಿಂದಿರೋ ಕಾರಣಗಳು ಬಹಳ ಆಳವಾದದ್ದು. ನಿಜ. ಈ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ತತ್ವಜ್ಞಾನಿಗಳನ್ನು, ದೇವತಾಶಾಸ್ತ್ರಜ್ಞರನ್ನ ಕಾಡಿದೆ. ನಮ್ಮ ಮುಂದಿರುವ ಈ ಆಕರಗಳು ಇದಕ್ಕೊಂದು ಒಂದು ಕುತೂಹಲಕಾಲಿ ಚೌಕಟ್ಟನ್ನು ಕೊಡುತ್ತವೆ. ಹೌದು. ದೇವರು ಯಾಕೆ ಅಗೋಚರ? ಮನುಷ್ಯನಿಗೆ ಕೊಟ್ಟಿರುವ ಈ ಆಯ್ಕೆಯ ಸ್ವಾತಂತ್ರ್ಯಕ್ಕೂ ಇದಕ್ಕೂ ಏನ್ ಸಂಬಂಧ? ಮತ್ತು ಈ ಎಲ್ಲದರ ನಡುವೆ ದೇವರು ಮನುಷ್ಯನಾಗಿ ಬರಲೇಬೇಕಾದ ಅನಿವಾರ್ಯತೆ ಅದೂ ಏನಿತ್ತು? ಇವತ್ತು ಈ ವಿಷಯದ ಆಳಕ್ಕೆ ಇಳಿದು ಇದರ ಹಿಂದಿನ ತರ್ಕವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಈ ಆಕರಗಳಲ್ಲಿ ಒಂದು ಮೂಲಭೂತವಾದ ಕಲ್ಪನೆ ಇದೆ. ಮನುಷ್ಯರು ದೇವರನ್ನು ನೇರವಾಗಿ ನೋಡಿದ್ರೆ ಬದುಕಿ ಉಳಿಯಲು ಸಾಧ್ಯವಿಲ್ಲ ಅಂತ. ಇದು ಕೇಳೋಕೆ ಏನೋ ಕಟ್ಟುಕತೆ ತರ ಇದೆ, ಆದ್ರೆ ಇದಕ್ಕೇನು ಆಧಾರ? ಆಕ್ಚುಲಿ ಇದು ಕೇವಲ ಒಂದು ಕಲ್ಪನೆಯಲ್ಲ. ಈ ಗ್ರಂಥಗಳಲ್ಲಿ ಬರುವ ಅನೇಕ ಅನುಭವಗಳು ಇದನ್ನೇ ವೇಳುತ್ತವೆ. ಉದಾಹರಣೆಗೆ ಮೋಶೆಯ ಕಥೆ ತೆಗೆದುಕೊಳ್ಳೋಣ. ಓಕೆ. ಆತ ದೇವರೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದ ವ್ಯಕ್ತಿ. ಒಮ್ಮೆ ಆತ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ಅಂತ ದೇವರಲ್ಲಿ ಕೇಳ್ಕೊಳ್ತಾನೆ. ಹೌದು, ನನಗದು ನೆನಪಿದೆ. ಅಷ್ಟು ಹತ್ತಿರದ ಸಂಬಂಧ ಇದ್ರೂ ದೇವರು ಏನು ಉತ್ತರ ಕೊಡ್ತಾರೆ? ದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ನನ್ನ ಮುಖವನ್ನು ನೋಡಲಾರೆ, ನನ್ನನ್ನು ನೋಡಿ ಯಾವ ಮನುಷ್ಯನೂ ಬದುಕಲಾರನು ಅಂತ. ದೇವರ ಪ್ರೀತಿ ಇದ್ರೂ ಅಲ್ಲೊಂದು ಗಡಿರೇಖೆ ಇದೆ. ಇನ್ನೂ ಪ್ರಬಲವಾದ ಉದಾಹರಣೆ ಅಂದ್ರೆ ಯೆಶಾಯನದು. ಆತ ಒಬ್ಬ ಪ್ರವಾದಿ, ದೇವರ ಸಂದೇಶವನ್ನ ಜನರಿಗೆ ತಲುಪಿಸುವವನು. ಸರಿ, ಆತನಿಗೇನಾಯ್ತು? ಒಂದು ದರ್ಶನದಲ್ಲಿ ಆತ ದೇವಸ್ಥಾನದಲ್ಲಿ ದೇವರನ್ನು ನೋಡ್ತಾನೆ. ಆ ಕ್ಷಣದಲ್ಲಿ ಅವನ ಪ್ರತಿಕ್ರಿಯೆ ಏನು ಗೊತ್ತಾ? ಏನು? ಅಯ್ಯೋ, ನಾನು ಹಾಳಾದೆನು, ನಾನು ಅಶುದ್ಧ ತುಟಿಯವನು ಅಂತ ಭಯದಿಂದ ಕೂಗುತ್ತಾನೆ. ದೇವರ ಪರಿಶುದ್ಧತೆಯ ಅಗಾಧತೆಯ ಮುಂದೆ ಅವನಿಗೆ ತನ್ನೆಲ್ಲ ಅಪರಿಪೂರ್ಣತೆಗಳು ಸ್ಪಷ್ಟವಾಗಿ ಕಾಣಿಸ್ಬಿಡುತ್ತೆ. ಅಂದ್ರೆ ತಾನು ನಾಶವಾಗಿ ಹೋದೆ ಅಂತ ಭಾವಿಸ್ತಾನ. ಎಕ್ಸಾಕ್ಟ್ಲಿ. ಅಂದ್ರೆ ಮೋಶೆ, ಯೆಶಾಯ ಇವರೆಲ್ಲ ದೇವರಿಗೆ ಹತ್ತಿರವಾಗಿದ್ದವರು. ಅವರಿಗೆ ಹೀಗಾದ್ರೆ ಇನ್ನು ಸಾಮಾನ್ಯ ಮನುಷ್ಯರ ಪಾಡೇನು? ಅದೇ ಪಾಯಿಂಟ್. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರುವ ಮನೋಹನ ಕಥೆಯಲ್ಲೂ ಇದೇ ಭಯ ಕಾಣಿಸ್ತೆ. ಹೌದಾ? ದೇವರ ದೂತನನ್ನು ನೋಡಿದ ನಂತರ ಅವನು ತನ್ನ ಹೆಂಡತಿಗೆ, ನಾವು ದೇವರನ್ನು ನೋಡಿದೆವು, ನಾವು ಖಂಡಿತ ಸಾಯ್ತೇವೆ ಅಂತ ಹೇಳ್ತಾನೆ. ಈ ಎಲ್ಲ ಘಟನೆಗಳು ಒಂದೇ ವಿಷಯವನ್ನು ಒತ್ತಿ ಹೇಳ್ತವೆ. ಸೃಷ್ಟಿ ಮತ್ತು ಸೃಷ್ಟಿಕರ್ತನ ನಡುವೆ ಒಂದು ದೊಡ್ಡ ಅಂತರವಿದೆ ಅಂತೆ. ಹೌದು, ದಾಟಲಾಗದ ಅಂತರ. ಸರಿ, ಈ ಅಂತರ ಇದೆ ಅನ್ನೋದು ಅರ್ಥವಾಯ್ತು. ಆದ್ರೆ ಯಾಕೆ? ದೇವರು ಯಾಕೆ ಇಂತಹ ಒಂದು ನಿಯಮ ಮಾಡಿದ್ದಾರೆ? ಇದನ್ನು ಶಿಕ್ಷೆ ತರನಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಆಳವಾದ ಕಾರಣವಿದೆಯಾ? ಇದೊಂದು ಅದ್ಭುತವಾದ ಪ್ರಶ್ನೆ. ಇದು ದೇವರು ಹಾಕಿದ ಯಾವುದೋ ಒಂದು ನಿರಂಕುಶ ನಿಯಮವಲ್ಲ. ಇದನ್ನ ಹೀಗೆ ಯೋಚಿಸಬಹುದು. ಒಂದು ಬೃಹತ್ ಬೆಂಕಿಯ ಗೋಳದ ಪಕ್ಕದಲ್ಲಿ ಒಂದು ಸಣ್ಣ ಕಾಗದದ ತುಂಡನ್ನು ಇಡೋಕೆ ಸಾಧ್ಯನಾ? ಇಲ್ಲ, ಅದು ಸುಟ್ಟು ಬೂದಿಯಾಗ್ಬಿಡುತ್ತೆ. ಯಾಕೆ? ಬೆಂಕಿಗೆ ಕಾಗದದ ಮೇಲ್ ಏನಾದ್ರೂ ದ್ವೇಷವೇ? ಇಲ್ಲ, ಕಾಗದದ ಸ್ವರೂಪವೇ ಬೆಂಕಿಯ ತೀವ್ರತೆಯನ್ನು ತಡೆದುಕೊಳ್ಳೋದಿಲ್ಲ. ಕರೆಕ್ಟ್. ಹಾಗೆಯೇ ಈ ಆಕರಗಳು ಹೇಳುವ ಪ್ರಕಾರ ದೇವರ ಪರಿಶುದ್ಧತೆ, ಆತನ ಅಸ್ತಿತ್ವದ ತೀವ್ರತೆಯ ಮುಂದೆ ಅಪರಿಪೂರ್ಣತೆ ಇರುವ, ಅಂದ್ರೆ ಪಾಪ ಮಾಡುವ ಸಾಧ್ಯತೆ ಇರುವ ಸೃಷ್ಟಿ ತನ್ನ ಮೂಲ ಸ್ವರೂಪದಲ್ಲೇ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಓ, ಇದು ದೇವರ ನಿಯಮ ಎನ್ನುವುದಕ್ಕಿಂತ ಇದೊಂದು ಅಸ್ತಿತ್ವದ ನಿಯಮ, ಅ ಲಾ ಆಫ್ ಬೀಯಿಂಗ್. ಹಾಗಾದ್ರೆ ಇದು ಸಮಯ ಮತ್ತು ಸ್ಥಳ ಅಂದ್ರೆ ಸ್ಪೇಸ್ ಟೈಮ್ನ ಮೂಲಭೂತ ರಚನೆಯ ಭಾಗ ಅಂತ ಹೇಳಿದ ಹಾಗಾಯ್ತು. ನಮ್ಮ ಭೌತಿಕ ಪ್ರಪಂಚದ ನಿಯಮಗಳ ಹಾಗೆ. ಹೌದು. ಮನುಷ್ಯನಿಗೆ ಆಯ್ಕೆಯ ಸ್ವಾತಂತ್ರ್ಯವಿದೆ. ಅಂದ್ರೆ ತಪ್ಪು ಮಾಡುವ, ಪಾಪ ಮಾಡುವ ಸಾಧ್ಯತೆ ಯಾವಾಗ್ಲೂ ಇರ್ತದೆ. ಸರಿ. ದೇವರ ಪರಿಶುದ್ಧ, ನೇರವಾದ ಸಮ್ಮುಖದಲ್ಲಿ ಈ ಸಾಧ್ಯತೆ ಅನ್ನೋದಕ್ಕೂ ಜಾಗವಿಲ್ಲ. ಹಾಗಾಗಿ ದೇವರೊಂದಿಗಿನ ನೇರ ಸಂಪರ್ಕವು ಸೃಷ್ಟಿಗೆ ಮಾರಕವಾಗುತ್ತದೆ. ಇದೇ ಮೂಲಭೂತ ದ್ವಂದ್ವ. ಸರಿ, ಈ ವಿಷಯ ಈಗ ಸ್ಪಷ್ಟವಾಯಿತು. ಆದರೆ ನನ್ನ ತಲೆಯಲ್ಲಿ ಈಗ ಇನ್ನೊಂದು ಪ್ರಶ್ನೆ ಓಡುತ್ತಿದೆ. ಕೇಳಿ. ದೇವರು ಮತ್ತು ಮನುಷ್ಯರ ನಡುವೆ ಇಷ್ಟು ದೊಡ್ಡ ಅಂತರ ಇದೆ ಅನ್ನೋದು ಸರಿ. ಆದರೆ ಇದೇ ಆಕರಗಳ ಪ್ರಕಾರ
ದೇವರು ಮನುಷ್ಯರು ತನ್ನನ್ನು ಪ್ರೀತಿಸಬೇಕೆಂದು ಬಯಸುತ್ತಾರೆ. ಇದು ಹೇಗೆ ಸಾಧ್ಯ? ಆ ನಾವು ಯಾರನ್ನಾದರೂ ಪ್ರೀತಿಸಬೇಕಾದ್ರೆ ಅವರ ಬಗ್ಗೆ ನಮಗೆ ಗೊತ್ತಿರಬೇಕಲ್ವಾ? ನೋಡದ, ಮಾತನಾಡದ, ಅನುಭವಕ್ಕೆ ಬಾರದ ದೇವರನ್ನು ಪ್ರೀತಿಸುವುದು ಹೇಗೆ? ನೀವು ಈ ಚರ್ಚೆಯ ಹೃದಯ ಭಾಗವನ್ನೇ ಮುಟ್ಟಿದ್ದೀರಿ. ಇದೇ ಮುಂದಿನ ದೊಡ್ಡ ಸಮಸ್ಯೆ. ಈ ಮೂಲಗಳು ಹೇಳುವ ತರ್ಕವೇನು ಅಂದ್ರೆ, ಏನು? ಆಯ್ಕೆಯ ಸ್ವಾತಂತ್ರ್ಯವನ್ನು ಪಡೆದ ಸೃಷ್ಟಿಯು ತನಗೆ ತಿಳಿಯದವರನ್ನು ಪ್ರೀತಿಸಲಾರದು. ಪ್ರೀತಿಯನ್ನು ಮೊದಲು ಅನುಭವಿಸಿದ ನಂತರವೇ ಅದು ಪ್ರತಿಯಾಗಿ ಪ್ರೀತಿಸಲು ಪ್ರಾರಂಭಿಸುತ್ತದೆ. ಪ್ರೀತಿ ಅನ್ನೋದು ಕೇವಲ ಆಜ್ಞೆಯುಂಡ ಹುಟ್ಟಲ್ಲ. ಅದೊಂದು ಸಂಬಂಧದಿಂದ, ತಿಳುವಳಿಕೆಯಿಂದ ಹುಟ್ಟುವ ಪ್ರತಿಕ್ರಿಯೆ. ಹೌದು. ಒಂದು ನಿಮಿಷ. ಹಾಗಾದ್ರೆ ಇದೊಂದು ರೀತಿ ಕ್ಯಾಚ್-22 ಪರಿಸ್ಥಿತಿ ಅಲ್ವಾ? ನಿಖರವಾಗಿ. ದೇವರು ಪ್ರೀತಿ ಗಳಿಸಬೇಕು ಅಂದ್ರೆ ಮನುಷ್ಯರಿಗೆ ಕಾಣಿಸ್ಕೊಳ್ಬೇಕು, ತನ್ನನ್ನು ತಾನು ಪರಿಚಯಿಸ್ಕೊಳ್ಬೇಕು. ಆದರೆ ನಾವೀಗಷ್ಟೇ ಚರ್ಚಿಸಿದ ಹಾಗೆ ಆತ ಕಾಣಿಸ್ಕೊಂಡ್ರೆ ಆತನ ಪರಿಶುದ್ಧತೆಯೇ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಇದಕ್ಕೇನ್ ಪರಿಹಾರ? ಇದನ್ನೇ ದೇವತಾಶಾಸ್ತ್ರದ ವಿರೋಧಾಭಾಸ ಅಂತ ಕರೆಯೋದು. ಥಿಯೋಲಾಜಿಕಲ್ ಪ್ಯಾರಡಾಸ್. ದೇವರು ತನ್ನನ್ನು ತೋರಿಸಿಕೊಂಡ್ರೆ ಸೃಷ್ಟಿ ನಾಶವಾಗುತ್ತದೆ, ತೋರಿಸಿಕೊಳ್ಳದಿದ್ರೆ ಸೃಷ್ಟಿಯು ಪ್ರೀತಿಸಲಾರದು. ಪ್ರೀತಿ ಮತ್ತು ಅಸ್ತಿತ್ವ ಎರಡೂ ಅಪಾಯದಲ್ಲಿದೆ. ಹೌದು. ಈ ಮೂಲಭೂತ ಸಮಸ್ಯೆಗೆ ಈ ಆಕರಗಳು ನೀಡುವ ಏಕೈಕ ಮತ್ತು ಅತ್ಯಂತ ಅದ್ಭುತವಾದ ಪರಿಹಾರವೆಂದರೆ ದೇವರು ತಾನೇ ಒಂದು ಸೃಷ್ಟಿಯಾಗುವುದು. ಅಂದ್ರೆ ಅಗೋಚರನಾದವನು ಗೋಚರನಾಗುವುದು, ಸಮಯಕ್ಕೆ ಅತೀತನಾದವನು ಸಮಯದೊಳಗೆ ಪ್ರವೇಶಿಸುವುದು. ಸೃಷ್ಟಿಕರ್ತನೇ ಸೃಷ್ಟಿಯ ರೂಪ ತಾಳುವುದು. ಹೌದು. ನಮ್ಮ ಹಾಗೆ, ನಮ್ಮ ನಡುವೆ, ನಮ್ಮ ನಿಯಮಗಳಿಗೆ ಒಳಪಟ್ಟು ಬದುಕುವುದು. ಆಗ ಆತನನ್ನು ನೋಡಿದರೂ ಸೃಷ್ಟಿ ನಾಶವಾಗುವುದಿಲ್ಲ ಮತ್ತು ಆತನನ್ನು ತಿಳಿದು ಪ್ರೀತಿಸಲು ಸಾಧ್ಯವಾಗುತ್ತದೆ. ಮತ್ತು ಈ ಪರಿಹಾರವೇ ಯೇಸುಕ್ರಿಸ್ತನ ಅವತಾರ, ದೇವರು ಮನುಷ್ಯನಾಗಿ ಬಂದದ್ದು. ಹೌದು. ಇದು ಈ ದೊಡ್ಡ ವಿರೋಧಾಭಾಸಕ್ಕೆ ಉತ್ತರ. ಆದರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಚರ್ಚೆ ಶುರುವಾಗುತ್ತೆ. ಹ್ಮ್ ಕೆಲವು ಗ್ರಂಥಗಳಲ್ಲಿ ದೇವರನ್ನು ಯಾರೂ ಎಂದಿಗೂ ಕಂಡಿಲ್ಲ, ನೋಡಲು ಸಾಧ್ಯವೂ ಇಲ್ಲ ಅಂತ ಹೇಳಲಾಗಿದೆ. ಹಾಗಾದ್ರೆ ಯೇಸುವನ್ನು ನೋಡಿದವರ ಕಥೆ ಏನು? ಇದೊಂದು ಗೊಂದಲವಲ್ಲವೇ? ಹೌದು. ಇದೊಂದು ಬಹಳ ಆಳವಾದ ಚರ್ಚೆ. ಒಂದು ತಿಮೋಥೆ ಅನ್ನೋ ಪುಸ್ತಕದಲ್ಲಿ ರಾಜಾಧಿರಾಜ, ಯಾರೂ ಸಮೀಪಿಸಲಾಗದ ಬೆಳಕಿನಲ್ಲಿ ವಾಸಿಸುವವನು, ಯಾರೂ ಎಂದಿಗೂ ಕಂಡಿಲ್ಲದವನು ಮತ್ತು ನೋಡಲಾಗದವನು ಅಂತ ದೇವರ ಬಗ್ಗೆ ವರ್ಣಿಸಲಾಗಿದೆ. ಇಲ್ಲಿ ನೋಡಲಾಗದವನು ಯಾರು ಅನ್ನೋ ಬಗ್ಗೆ ಎರಡು ಮುಖ್ಯ ದೃಷ್ಟಿಕೋನಗಳಿವೆ. ಯಾವುವವು? ಮೊದಲನೆಯ ದೃಷ್ಟಿಕೋನದ ಪ್ರಕಾರ ಈ ಮಾತುಗಳು ಕೇವಲ ತಂದೆಯಾದ ದೇವರ ಬಗ್ಗೆ. ಯಾಕೆಂದ್ರೆ ಮಗನಾದ ಯೇಸುವನ್ನು ಸಾವಿರಾರು ಜನರು ನೋಡಿದ್ದಾರೆ, ಅವರೊಂದಿಗೆ ಮಾತನಾಡಿದ್ದಾರೆ ಅಲ್ವಾ? ಹೌದು. ಹಾಗಾಗಿ ಯಾರೂ ನೋಡಲಾಗದವನು ಎಂಬ ಮಾತು ತಂದೆಯಾದ ದೇವರಿಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋದು ಅವರ ವಾದ. ಇದು ಸರಳ ಮತ್ತು ತಾರ್ಕಿಕವಾಗಿ ಕಾಣುತ್ತೆ. ಸರಿ, ಇದು ಒಂದು ರೀತಿ ಸರಿ ಅನಿಸುತ್ತೆ. ಹಾಗಾದ್ರೆ ಎರಡನೇ ದೃಷ್ಟಿಕೋನ ಏನ್ ಹೇಳುತ್ತೆ? ಎರಡನೇ ದೃಷ್ಟಿಕೋನವು ಇನ್ನೂ ಆಳಕ್ಕೆ ಹೋಗುತ್ತೆ. ಅದು ಹೇಳುವುದೇನೆಂದ್ರೆ, ಈ ಮಾತುಗಳು ಮಗನಾದ ದೇವರ, ಅಂದ್ರೆ ಯೇಸುವಿನ ಮೂಲ ದೈವಿಕ ಸ್ವಭಾವವನ್ನು ವಿವರಿಸುತ್ತೆ. ಹಾಗ ರಾಜಾದಿರಾಜ ಮತ್ತು ಕರ್ತಾಧಿಕರ್ತ ಅನ್ನೋ ಬಿರುದುಗಳನ್ನು ಪ್ರಕಟಣೆ ಪುಸ್ತಕದಲ್ಲಿ ನಿರ್ದಿಷ್ಟವಾಗಿ ಯೇಸುವಿಗೆ ಬಳಸಲಾಗಿದೆ. ಈ ವಾದದ ಪ್ರಕಾರ ನೋಡಲಾಗದವನು ಅನ್ನೋದು ಯೇಸುವಿನ ಮೂಲ, ಅಂದ್ರೆ ಅವತಾರಕ್ಕೆ ಮುಂಚಿನ ದೈವಿಕ ಸ್ಥಿತಿಯನ್ನು ಕುರಿಸುತ್ತೆ. ತಂದೆಗೆ ಸಮಾನನಾದ ಆ ನೋಡಲಾಗದ ದೇವರೇ ಮನುಷ್ಯನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ನೋಡಬಹುದಾದ ರೂಪದಲ್ಲಿ ಬಂದದ್ದು ಆತನ ನಿಜವಾದ ಮಹಿಮೆ ಮತ್ತು ವಿನಯ. ಓಹೋ, ಹಾಗಾದರೆ ಇದು ಕೇವಲ ಒಂದು ಸಣ್ಣ ವ್ಯಾಖ್ಯಾನದ ವ್ಯತ್ಯಾಸವಲ್ಲ. ಇದು ಯೇಸುವಿನ ನಿಜವಾದ ಸ್ವಭಾವ ಮತ್ತು ಆತ ಯಾಕೆ ಬಂದ ಅನ್ನೋದರ ತಿರುಳನ್ನೇ ಪ್ರಶ್ನಿಸುತ್ತೆ. ಖಂಡಿತ. ಈ ಎರಡನೇ ದೃಷ್ಟಿಕೋನವು ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ ಎಂಬ ಮಾತಿಗೆ ಇನ್ನಷ್ಟು ಬಲ ನೀಡುತ್ತೆ. ಸರಿ. ಅಗೋಚರ ದೇವರನ್ನು ಗೋಚರವಾಗಿಸಲು, ಅಂದ್ರೆ ನೋಡಲಾಗದ ದೇವರನ್ನು ನೋಡಬಹುದಾದ ರೂಪದಲ್ಲಿ ನಮ್ಮ ಮುಂದೆ ಇಡಲು ಬಂದವನೇ ಯೇಸು. ಹೀಗಾಗಿ ದೇವರ ಅವತಾರವು ಆ ಮೂಲಭೂತ ವಿರೋಧಾಭಾಸಕ್ಕೆ ಒಂದು ಪರಿಪೂರ್ಣ ಪರಿಹಾರವಾಗಿತ್ತು. ಸರಿ, ದೇವರು ಮನುಷ್ಯನಾಗಿ ಬಂದ್ರು, ಆ ವಿರೋಧಾಭಾಸಕ್ಕೆ ಪರಿಹಾರ ಸಿಕ್ಕಿತು. ಆದ್ರೆ ಕೇವಲ ಬಂದು ನಮ್ ಜೊತೆ ಇದ್ದು ಹೋಗುವುದಷ್ಟೇ ಉದ್ದೇಶವಾಗಿರ್ಲಿಲ್ವಲ್ವಾ? ಇಲ್ಲ, ಖಂಡಿತ ಇಲ್ಲ. ಈ ಆಕರಗಳ ಪ್ರಕಾರ ಆತ ಬಂದದ್ದರ ಮುಖ್ಯ ಉದ್ದೇಶ ಶಿಲುಬೆಯ ಮೇಲೆ ಮರಣ ಹೊಂದುವುದಾಗಿತ್ತು. ಯಾಕೆ? ಯಾಕೆಂದರೆ
ಶಿಲುಬೆಯು ದೇವರ 2 ಪ್ರಮುಖ ಗುಣಗಳನ್ನು ಒಂದೇ ಸಮಯದಲ್ಲಿ ಪ್ರದರ್ಶಿಸಿತು: ಪ್ರೀತಿ ಮತ್ತು ನ್ಯಾಯ. ಪ್ರೀತಿ ಮತ್ತು ನ್ಯಾಯ. ಹೌದು, ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ, ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸ್ಥಾಪಿಸಿದ್ದಾನೆ ಅಂತ ಹೇಳಲಾಗಿದೆ. ಇದು ದೇವರ ಅಗಾಧ ಪ್ರೀತಿಯನ್ನು ತೋರಿಸುತ್ತೆ. ಸರಿ. ಅದೇ ಸಮಯದಲ್ಲಿ ಪಾಪಕ್ಕೆ ಶಿಕ್ಷೆ ಇದೆ ಎಂಬ ನ್ಯಾಯವನ್ನು ಎತ್ತಿ ಹಿಡಿಯುತ್ತೆ. ಆದರೆ ಆ ಶಿಕ್ಷೆಯನ್ನು ದೇವರು ತಾನೇ ಮನುಷ್ಯನಾಗಿ ಬಂದು ವಹಿಸ್ಕೊಳ್ತಾನೆ. ಅಂದ್ರೆ ಮನುಕುಲದ ಪ್ರತಿನಿಧಿಯಾಗಿ ಮನುಷ್ಯನಾದ ದೇವರು ಮಾತ್ರ ಈ ತ್ಯಾಗವನ್ನು ಮಾಡಲು ಸಾಧ್ಯವಿತ್ತು ಅಂತಾಯ್ತು. ಹೌದು, ಇಬ್ರಿಯ ಪುಸ್ತಕವು ಇದನ್ನೇ ವಿವರಿಸುತ್ತೆ. ಮನುಷ್ಯನಾಗುವ ಮೂಲಕ ಆತ ಪ್ರತಿಯೊಬ್ಬರಿಗಾಗಿ ಮರಣವನ್ನು ಅನುಭವಿಸಲು ಸಾಧ್ಯವಾಯಿತು ಅಂತ ಅದು ಹೇಳುತ್ತೆ. ಒಬ್ಬ ದೇವದೂತನಾಗಲಿ ಪ್ರಾಣಿಯಾಗಲಿ ಈ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ. ಇಲ್ಲಿಯೇ ಹೊಸ ಒಡಂಬಡಿಕೆ ಎಂಬ ಪರಿಕಲ್ಪನೆ ಬಹಳ ಮುಖ್ಯವಾಗತ್ತೆ. ನಾನು ಈ ಹೊಸ ಒಡಂಬಡಿಕೆ ಅನ್ನೋ ಪದವನ್ನು ಕೇಳಿದ್ದೇನೆ, ಆದರೆ ಅದರ ನಿಜವಾದ ಅರ್ಥವೇನು? ಹಳೆ ಒಡಂಬಡಿಕೆಗೂ ಇದಕ್ಕೂ ಏನು ವ್ಯತ್ಯಾಸ? ಇದನ್ನೊಂದು ಸುಲಭವಾದ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಹಳೆ ಮತ್ತು ಹೊಸ ಒಡಂಬಡಿಕೆಯ ನಡುವಿನ ವ್ಯತ್ಯಾಸ ಹೀಗಿದೆ. ಓಕೆ. ಪೂರ್ಣವಾಗಿ ಅಡಿಗೆ ಮಾಡು ಅಂತ ಹೇಳಿದ ಹಾಗೆ. ಪುಸ್ತಕದಲ್ಲಿ ಎಲ್ಲವೂ ಇದೆ, ಆದ್ರೆ ಅದನ್ನು ಮಾಡುವ ಶಕ್ತಿ, ಕೌಶಲ್ಯ ನಮ್ಮ ಮೇಲೆ ಅವಲಂಬಿತ. ಹೌದು, ನಾವು ತಪ್ಪು ಮಾಡಿದ್ರೆ ಅಡಿಗೆ ಹಾಳಾಗತ್ತೆ. ಸರಿ. ಆದ್ರೆ ಹೊಸ ಒಡಂಬಡಿಕೆ ಒಬ್ಬ ಮಹಾನ್ ಶೆಫ್ ಬಂದು ನಿಮ್ಮ ಜೊತೆ ಅಡಿಗೆ ಮನೆಯಲ್ಲಿ ನಿಂತು ಪ್ರತಿಯೊಂದು ಹಂತವನ್ನೂ ಹೇಗೆ ಮಾಡುವುದು ಅಂತ ತೋರಿಸ್ಕೊಟ್ಟ ಹಾಗೆ. ವಾವ್, ಇದು ಅದ್ಭುತವಾದ ಹೋಲಿಕೆ. ಆಜ್ಞೆ ಒಂದೇ: ಉತ್ತಮವಾಗಿ ಅಡಿಗೆ ಮಾಡು. ಅಂದ್ರೆ ದೇವರನ್ನು ಪ್ರೀತಿಸು, ನಿನ್ನ ನೆರೆಯವರನ್ನು ಪ್ರೀತಿಸು. ಆದ್ರೆ ಈಗ ಅದನ್ನು ಪಾಲಿಸಲು ಸಹಾಯ, ಮಾರ್ಗದರ್ಶನ ಮತ್ತು ಶಕ್ತಿ ಎರಡೂ ಸಿಗುತ್ತದೆ. ಹಾಗಾದ್ರೆ ಹಳೆಯ ಒಡಂಬಡಿಕೆ ಪ್ರಾಣಿಗಳ ರಕ್ತದಿಂದ ಸ್ಥಾಪಿಸಲ್ಪಟ್ಟಿತ್ತು, ಆದರೆ ಹೊಸ ಒಡಂಬಡಿಕೆ ಯೇಸುವಿನ ರಕ್ತದಿಂದ, ಅಂದ್ರೆ ಮನುಷ್ಯನಾದ ದೇವರ ತ್ಯಾಗದಿಂದ ಸ್ಥಾಪಿಸಲ್ಪಟ್ಟಿದೆ. ಹೌದು, ಇದರ ಪರಿಣಾಮ ಬಹಳ ಆಳವಾದದ್ದು. ಹಳೆಯ ಪದ್ಧತಿಯಲ್ಲಿ ತ್ಯಾಗಗಳು ಕೇವಲ ಬಾಹ್ಯ ಶುದ್ಧೀಕರಣವನ್ನು ನೀಡುತ್ತಿದ್ವು. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ತ್ಯಾಗವು ನಮ್ಮ ಮನಸ್ಸಾಕ್ಷಿಯನ್ನೇ ಶುದ್ಧೀಕರಿಸಿ ಜೀವವುಳ್ಳ ದೇವರನ್ನು ಪ್ರೀತಿಯಿಂದ ಭಯವಿಲ್ಲದೆ ಸೇವಿಸುವಂತೆ ಮಾಡುತ್ತದೆ ಅಂತ ಇಬ್ರಿಯ ಪುಸ್ತಕ ಹೇಳುತ್ತದೆ. ಇದು ನಿಯಮದಿಂದ ಸಂಬಂಧದ ಕಡೆಗಿನ ಪಯಣ. ಹಾಗಾದ್ರೆ ದೇವರು ಮನುಷ್ಯನಾಗಿ ಬಂದದ್ದು ಕೇವಲ ನಮ್ಮ ಪಾಪಗಳಿಗೆ ಪರಿಹಾರವಾಗಿ ಮರಣವನ್ನಪ್ಪಲಿಕೆ ಮಾತ್ರವಲ್ಲ, ಆತ ಬದುಕಿ ಒಂದು ಮಾದರಿಯನ್ನು ಹಾಕಿಕೊಟ್ಟನು ಅಂತಾಯಿತು. ಖಂಡಿತ. ಇದೇ ಮುಂದಿನ ಪ್ರಮುಖ ಅಂಶ. 1 ಪೇತರ್ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಕ್ರಿಸ್ತನು ನಿಮಗೋಸ್ಕರ ಬಾಧೆಪಟ್ಟು ನೀವು ತನ್ನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸುವಂತೆ ನಿಮಗೊಂದು ಮಾದರಿಯನ್ನಿಟ್ಟು ಹೋದನು. ಕೇವಲ ನಮ್ಮನ್ನು ರಕ್ಷಿಸುವುದಲ್ಲ, ಬದಲಿಗೆ ಹೇಗೆ ಬದುಕಬೇಕು ಎಂಬುದನ್ನು ತೋರಿಸಿಕೊಡುವುದು ಅವತಾರದ ಉದ್ದೇಶವಾಗಿತ್ತು. ಹೌದು. ಒಂದು ನಿಮಿಷ. ಅಂದ್ರೆ ಅನುಕರಣೆ ಅಥವಾ ಇಮಿಟೇಷನ್ ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅತ್ಯಂತ ಮುಖ್ಯ. ಒಂದು ಆಧಾರ ಗ್ರಂಥವು ಇದನ್ನು ಬಹಳ ಸುಂದರವಾಗಿ ಸಂಕ್ಷಿಪ್ತಗೊಳಿಸುತ್ತೆ. ಏನ್ ಹೇಳುತ್ತೆ ಅದು? ದೇವರು ಹೇಗೆ ಪ್ರೀತಿಸುತ್ತಾರೆ ಎಂಬುದನ್ನು ನೋಡಿ ಸೃಷ್ಟಿಗಳು ದೇವರನ್ನು ಅನುಕರಿಸುತ್ತವೆ. ಸೃಷ್ಟಿಯಾದ ದೇವರನ್ನು ನೋಡಿ ಸೃಷ್ಟಿಗಳು ದೇವರಂತಾಗುತ್ತವೆ. ಸೃಷ್ಟಿಯಾದ ದೇವರನ್ನು ನೋಡಿ ಸೃಷ್ಟಿಗಳು ದೇವರಂತಾಗುತ್ತವೆ. ಹೌದು, ಇದು ಕೇವಲ ಕ್ಷಮೆ ಅಲ್ಲ, ಬದಲಿಗೆ ಪರಿವರ್ತನೆ, ಟ್ರಾನ್ಸ್ಫರ್ಮೇಷನ್. ಪರಿಪೂರ್ಣ ಪ್ರೀತಿಯನ್ನು ಕ್ರಿಯೆಯಲ್ಲಿ ನೋಡಿದಾಗ ಮನುಷ್ಯರು ಅದೇ ರೀತಿಯಲ್ಲಿ ಪ್ರೀತಿಸಲು ಸ್ವತಂತ್ರವಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಅಂತಿಮ ಗುರಿ ನಾವು ಮತ್ತೆ ದೇವರ ಸ್ವರೂಪವನ್ನು ಪಡೆಯುವುದೇ. ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ ದೇವರ ಮಗನ ಸ್ವರೂಪವನ್ನು ಹೊಂದುವಂತೆ ಅಂತ ಹೇಳಲಾಗಿದೆಯಲ್ಲ, ಅದರ ಅರ್ಥ ಇದೇನಾ? ಇದು ಬಹಳ ದೊಡ್ಡ ಮಾತು. ಇದರ ಅರ್ಥವೇನು? ಹೌದು, ಈ ಆಕರಗಳ ಪ್ರಕಾರ ಅಂತಿಮ ಗುರಿ ಅದೇ. ದೇವರ ಸ್ವರೂಪ ಅಂದ್ರೆ ದೇವರ ಹಾಗೆ ಕಾಣುವುದಲ್ಲ, ಬದಲಿಗೆ ದೇವರ ಗುಣಗಳನ್ನು, ವಿಶೇಷವಾಗಿ ಆತನ ಪ್ರೀತಿಯನ್ನು, ಕ್ಷಮೆಯನ್ನು, ಕರುಣೆಯನ್ನು ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸುವುದು. ದೇವರ ಅವತಾರವು ಕೇವಲ ಪಾಪಕ್ಕೆ ಒಂದು ತಾಂತ್ರಿಕ ಪರಿಹಾರವಾಗಿರಲಿಲ್ಲ. ಅದು ಸೃಷ್ಟಿಗಳ ಆಯ್ಕೆಯ ಸ್ವಾತಂತ್ರ್ಯವನ್ನು ಗೌರವಿಸಿ ಅದನ್ನು ಪರಿಪೂರ್ಣಗೊಳಿಸುವ ಒಂದು ಪ್ರದರ್ಶನವಾಗಿತ್ತು. ದೇವರು ನನ್ನನ್ನು ಪ್ರೀತಿಸಿ ಎಂದು ಆಜ್ಞೆ ಮಾಡುವ ಬದಲು ನಾನು ನಿಮ್ಮನ್ನು ಹೀಗೆ ಪ್ರೀತಿಸುತ್ತೇನೆ ಎಂದು ತೋರಿಸಿಕೊಟ್ಟರು. ಕರೆಕ್ಟ್.
ಆ ಪ್ರೀತಿಯನ್ನು ಅನುಭವಿಸಿ ಅದೇ ಪ್ರೀತಿಯನ್ನು ಪ್ರತಿಬಿಂಬಿಸುವ ಸಾಮರ್ಥ್ಯವನ್ನು ಮನುಷ್ಯರು ಪಡೆಯುತ್ತಾರೆ. ಹಾಗಾದ್ರೆ ನಮ್ಮ ಇಂದಿನ ಇಡೀ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಾವೊಂದು ಅದ್ಭುತವಾದ ಪ್ರಯಾಣವನ್ನ ಮಾಡಿದ್ದೇವೆ. ಅಗೋಚರ ದೇವರನ್ನು ನೋಡಲಾಗದ ಸಮಸ್ಯೆಯಿಂದ ನಾವು ಪ್ರಾರಂಭಿಸಿದ್ವಿ. ಹೌದು, ಅದು ಅಸ್ತಿತ್ವದ ನಿಯಮ ಅಂತ ಅರ್ಥ ಮಾಡಿಕೊಂಡೆವು. ನಂತರ ಪ್ರೀತಿ ಮತ್ತು ಆಯ್ಕೆಯ ಸ್ವಾತಂತ್ರ್ಯದ ವಿರೋಧಾಭಾಸವನ್ನ ನೋಡಿದೆವು. ನೋಡದೆ ಪ್ರೀತಿಸಲಾಗದು, ನೋಡಿದ್ರೆ ಬದುಕಲಾಗದು ಅನ್ನೋ ಒಂದು ಕ್ಯಾಚ್-22 ಪರಿಸ್ಥಿತಿ. ಅದಕ್ಕೆ ಪರಿಹಾರವಾಗಿ ದೇವರ ಅವತಾರ ಅಂದ್ರೆ ದೇವರು ಮನುಷ್ಯನಾಗಿದ್ದು ಹೇಗೆ ಉತ್ತರ ನೀಡಿತು ಅಂತ ಚರ್ಚಿಸಿದೆವು. ಅವತಾರದ ಉದ್ದೇಶ ಶಿಲುಬೆಯ ಮೂಲಕ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಪೂರೈಸುವುದು ಮತ್ತು ಒಂದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವುದಾಗಿತ್ತು. ಮತ್ತು ಕೊನೆಯದಾಗಿ ಇದು ಕೇವಲ ಕ್ಷಮೆಯಲ್ಲ, ಬದಲಿಗೆ ದೇವರ ಮಾದರಿಯನ್ನು ನೋಡಿ ಅನುಕರಿಸಿ ಅಂತಿಮವಾಗಿ ಮನುಷ್ಯರು ದೇವರ ಸ್ವರೂಪವನ್ನು ಹೊಂದುವ ಗುರಿಯನ್ನು ಹೊಂದಿದೆ ಅಂತ ನೋಡಿದೆವು. ಹೌದು, ದೇವರ ಪ್ರೀತಿಯನ್ನು ಪ್ರತಿಬಿಂಬಿಸುವ ವ್ಯಕ್ತಿಗಳಾಗಿ ಪರಿವರ್ತನೆಯಾಗುವುದು. ಇವೆಲ್ಲವನ್ನೂ ಒಟ್ಟುಗೂಡಿಸಿದರೆ ದೇವರು ತಾನೇ ಸೃಷ್ಟಿಯಾಗಿ ಬಂದು ನಮ್ಮ ಸಮಯ ಮತ್ತು ಸ್ಥಳದ ಭಾಗವಾಗಿ ನಮ್ಮನ್ನು ಒಳಗಿನಿಂದಲೇ ವಿಮೋಚಿಸಿದನು ಮತ್ತು ನಮಗೆ ಒಂದು ಹೊಸ ದಾರಿಯನ್ನು ತೋರಿಸಿದನು ಎಂಬುದೇ ಎಲ್ಲದರ ಸಾರಾಂಶ. ಹೌದು, ಈ ಚರ್ಚೆ ಕೊನೆಯಲ್ಲಿ ನಮಗೆ ಒಂದು ಆಳವಾದ ಚಿಂತನೆ ಉಳಿಯುತ್ತೆ. ಈ ಯಾಕರುಗಳು ಹೇಳುವಂತೆ ದೇವರು ಮನುಷ್ಯನಾದದ್ದು ಮನುಷ್ಯರು ದೇವರನ್ನು ಪ್ರೀತಿಸಲು ಮತ್ತು ದೇವರ ಹಾಗೆ ಆಗಲು ಸಾಧ್ಯವಾಗಲಿ ಎಂದು. ಆತನು ತನ್ನ ಪ್ರೀತಿಯನ್ನು ಒಂದು ಮಾದರಿಯಾಗಿ ತೋರಿಸಿದ. ಆದರೆ ಅದೇ ದೇವರು ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಆಜ್ಞೆಯನ್ನು ಕೊಟ್ಟನು. ಇದು ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಮನುಷ್ಯರು ದೇವರ ಪ್ರೀತಿಯನ್ನು ಒಬ್ಬರಿಗೊಬ್ಬರು ಪರಿಪೂರ್ಣವಾಗಿ ಪ್ರತಿಬಿಂಬಿಸುವುದೇ ದೇವರ ಅಂತಿಮ ಯೋಜನೆಯಾಗಿದ್ದರೆ, ಭವಿಷ್ಯದಲ್ಲಿ ಈ ಜಗತ್ತಿನಲ್ಲಿ ದೇವರ ಪ್ರೀತಿಯು ಕಾಣಿಸಿಕೊಳ್ಳುವ ಪ್ರಾಥಮಿಕ ಮಾಧ್ಯಮ ಸ್ವತಃ ಮನುಕುಲವೇ ಆಗಲಿದೆಯೇ? ದೇವರ ಅವತಾರದಿಂದ ಪ್ರಾರಂಭವಾದ ಈ ಕಾರ್ಯ ಮನುಷ್ಯರ ಪ್ರೀತಿಯ ಮೂಲಕ ಪರಿಪೂರ್ಣಗೊಳ್ಳುವುದೇ? ಇದು ಯೋಚಿಸಬೇಕಾದ ವಿಷಯ.